ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ IAS. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಿ ಆರ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು WPI ಆ್ಯಂಡ್ CPI, ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಹ ಎರಡು ಇಂಡೆಕ್ಸ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮೊದಲಿಗೆ ಯೂಶಲಿ ನಾವು WPI ಅಥವಾ CPI ಬರೋಕ್ಕಿಂತ ಮುಂಚೆ ಇದನ್ನು ಯೂಶಲಿ ಇಂಡಿಕೇಟರ್ ಆಫ್ ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದರೆ ಇನ್ಫ್ಲೇಷನಲ್ಲಿ ಈ ಎರಡೂ ಲೈಕ್ WPI ಆಗಿರ್ಬೋದು, CPI ಆಗಿರ್ಬೋದು, ಇವೆರಡೂ ಕೂಡ ಕಾಮನ್ಲಿ ಯೂಸ್ಡ್ ಮೆಜರ್ಸ್ ದಟ್ ಆರ್ ಎಫೆಕ್ಟಿಂಗ್ ದ ಡಿಟರ್ಮೈನಿಂಗ್ ದ ಇನ್ಫ್ಲೇಷನ್ ಇನ್ ದ ಲೈಕ್ ಕಂಟ್ರಿ ಅಂತ ಕರಿತೀವಿ. ಅಂದರೆ ಒಂದು ದೇಶದಲ್ಲಿನ ಒಂದು ಹಣದುಬ್ಬರವನ್ನು ಅಳೆಯಲು ಈ ಎರಡು ಸೂಚ್ಯಾಂಕಗಳನ್ನು ಬಳಸಲಾಗುತ್ತೆ. ಯಾವೆರಡು ಸೂಚ್ಯಾಂಕಗಳು? WPI ಅಂಡ್ CPI. ಸೊ ಫಸ್ಟ್ ಆಫ್ ಆಲ್ಗೆ ಹಾಗಾದರೆ ಇನ್ಫ್ಲೇಷನ್ ಅಂದರೆ ಏನು? ಇನ್ಫ್ಲೇಷನ್ ಅಂದರೆ ಯೂಶಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಎ ರೈಸ್ ಇನ್ ಪ್ರೈಸಸ್ ವಿಚ್ ಕ್ಯಾನ್ ಬಿ ಟ್ರಾನ್ಸ್ಲೇಟೆಡ್ ಆಸ್ ದ ಡಿಕ್ಲೈನ್ ಆಫ್ ಪರ್ಚೇಸಿಂಗ್ ಪವರ್ ಓವರ್ ಅ ಟೈಮ್. ಅಂದರೆ ಒಂದು ಕಾಲಾನಂತರದ, ಅಂದರೆ ಸಮಯದಿಂದ ಸಮಯಕ್ಕೆ ಸರಕು ಸೇವೆಗಳ ಬೆಲೆ ಒಂದು ನಿಗದಿತ ಒಂದು ಪ್ರಮಾಣದಲ್ಲಿ ಏರ್ತಾ ಹೋಗ್ತಿದ್ದಾಗ, ಅಂದರೆ ಲೈಕ್ ನಮಗೆಲ್ಲ ಗೊತ್ತಿದ್ದಂಗೆ ನಿಮಗೆಲ್ಲ ಗೊತ್ತಿರುತ್ತೆ, ಅಂದರೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದ್ದಾಗೆ ತರಕಾರಿಗಳ ಮತ್ತು ಸರಕುಗಳ ಬೆಲೆ ಅಥವಾ ಹಣ್ಣು ಹಂಪಲುಗಳ ಬೆಲೆ, ತರಕಾರಿಗಳ ಬೆಲೆ ದಿನೇ ದಿನೇ ಬೆಲೆ ಗಗನಕ್ಕೇರ್ತಾ ಇದೆ. ಅಂದರೆ ಏನು ಹೇಳ್ತೀವಿ, ಲೈಕ್ ಅಂದರೆ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗುತ್ತೆ. ಅಂದರೆ ನಮ್ಮ ಹತ್ರ ಇರುವಂತಹ ದುಡ್ಡಿನಲ್ಲಿ ಮೊದಲಿಗೆ 100 ರೂಪಾಯಿಗೆ 2 kg ತರಕಾರಿ ತರ್ಬೋದಾಗಿತ್ತು, ಅಥವಾ 100 ರೂಪಾಯಿಗೆ 2 kg ಟೊಮೊಟೊ ತಗೋಬೋದಾಗಿತ್ತು. ಬಟ್ ಈಗ 100 ರೂಪಾಯಿಗೆ ಕೇವಲ 1 kg ಟೊಮೊಟೊವನ್ನು ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ಸೇಮ್ 100 ರೂಪಾಯಿ ಅಷ್ಟೇ ಇದೆ, ಬಟ್ ನಮಗೆ ಸಿಗ್ತಾ ಇರೋಂಥ ಪ್ರಾಡಕ್ಟ್ ಕಮ್ಮಿ ಆಗಿದೆ. ಅಂದರೆ ಮನಿದ ಏನು ದುಡ್ಡು ಇದೆಯಲ್ಲ ಅಥವಾ ಕರೆನ್ಸಿ ಇದೆಯಲ್ಲ, ಕರೆನ್ಸಿನ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗ್ತಾ ಇದೆ. ಈ ರೀತಿಯಾದಂಥ ಅದು ಸರಕು ಸೇವೆಗಳ ಬೆಲೆ ದಿನೇ ದಿನೇ ಮೇಲ್ಕೇರ್ತಾ ಇರುವಂತಹ ಒಂದು ಸಿಚುವೇಶನನ್ನು, ಒಂದು ಕಂಟಿನ್ಯೂಸ್ ಪೀರಿಯಡನ್ನು, ಇಟ್ಸ್ ನಾಟ್ ಅಬ್ರಪ್ಟ್. ಅಂದರೆ ಒಂದ್ಸಲ ಮೇಲೋ ಒಂದ್ಸಲ ಕೆಳಗಡೆ ಬಂದಾಗ ಇಟ್ಸ್ ನಾಟ್ ಇನ್ಫ್ಲೇಷನ್ ಅಂತ ಕರೆಯಲ್ಲ ನಾವು. ಸೊ ಒಂದು ಲೈಕ್ ಒಂದು ಸ್ಲೋ ಫೇಸಲ್ಲಿ ಅಥವಾ ಒಂದು ದೀರ್ಘ ಸಮಯದಲ್ಲಿ ಯಾವಾಗ ಸರಕು ಸೇವೆಗಳ ಬೆಲೆ ಮೇಲ್ಕೇರ್ತಾನೆ ಇರುತ್ತೆ, ಈ ಥರ ಒಂದು ಪೀರಿಯಡ್ ಇರಬೇಕು. ಒಂದು 6 months ಅಥವಾ 3 months ಅಥವಾ 6 months ಈಗ ಮೇಲೆ ಏರ್ತಾ ಹೋದಾಗ ಅದನ್ನು ಯೂಶಲಿ ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ ಇನ್ಫ್ಲೇಷನ್ ಎಲ್ಲ ಕಡೆನೂ ಕಾಡ್ತಾ ಇದೆ. ಕೋವಿಡ್ ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು, ಅಥವಾ ರೈಸಿಂಗ್ ಇನ್ ಆಯಿಲ್ ಪ್ರೈಸಸ್ ಆಗಿರ್ಬೋದು, ಅಥವಾ ಲೈಕ್ ಎಕ್ಸ್ಟ್ರೀಮ್ ಇವೆಂಟ್ಸ್ ಆಗಿರ್ಬೋದು, ವಾರ್ ಆಗಿರ್ಬೋದು. ನಿಮಗೆಲ್ಲ ಗೊತ್ತಿದ್ದಂಗೆ ವಾರ್ಗಳು ಹೇಗೆ ನಡೀತಾ ಇದೆ ಅಂತ ಗೊತ್ತಿದೆ. ಉಕ್ರೇನ್ ಆ್ಯಂಡ್ ರಷ್ಯಾ ವಾರ್ ಆಗಿರ್ಬೋದು, ಇಸ್ರೇಲ್ ಅಥವಾ ಹಮಾಸ್ ವಾರ್ ಆಗಿರ್ಬೋದು, ಇವೆಲ್ಲವೂ ನಿಮಗೆ ನಡೀತಾ ಇದೆ. ಇವೆಲ್ಲವೂ ಕೂಡ ವರ್ಲ್ಡ್ ಎಕಾನಮಿ ಮೇಲೆ, ಅದ್ರ ಜೊತೆಗೆ ವರ್ಲ್ಡ್ ಎಕಾನಮಿ ಜೊತೆ ಕನೆಕ್ಟ್ ಆಗಿರುವ, ಯಾಕೆಂದರೆ ಎಲ್ಲವೂ ಕೂಡ ಗ್ಲೋಬಲೈಸ್ ಆಗಿದೆ. ಅಂದರೆ ಲೈಕ್ ನಿಮಗೆಲ್ಲ ಗೊತ್ತಿದ್ದಾಗೆ ಹೇಗೆ ಕಂಟ್ರಿಗಳು 1 to 1 ಕನೆಕ್ಟ್ ಆಗಿರೋದ್ರಿಂದ ಒಂದು ದೇಶದ ಮೇಲಿನ ಆರ್ಥಿಕ ಹೊಡೆತ ಇನ್ನೊಂದು ದೇಶಕ್ಕೂ ಆರ್ಥಿಕವಾಗಿ ಹೊಡೆತ ಬೀಳ್ತಾ ಬರುತ್ತೆ. ಸೊ ಈ ರೀತಿಯಾದಂಥ ಇನ್ಫ್ಲೇಷನ್ ಅನ್ನು ಕರಿತೀವಿ. ಇನ್ಫ್ಲೇಷನ್ನ ಇಂಡಿಕೇಟ್ ಮಾಡೋದಕ್ಕೆ, ಅಥವಾ ಈ ಇನ್ಫ್ಲೇಷನ್ ಮೇಲ್ಗಡೆ ಹೋಗ್ತಾ ಇದೆಯಾ ಅಥವಾ ಕೆಳಗಡೆ ಬರ್ತಾ ಇದೆಯಾ ಅಂತಹ ಒಂದು ಅಳೆಯೋದಕ್ಕೆ ನಾವು CPI ಅಂದರೆ ಗ್ರಾಹಕ ಬೆಲೆ ಸೂಚ್ಯಾಂಕ ಅಥವಾ WPI ಸಗಟು ಬೆಲೆ ಸೂಚ್ಯಾಂಕವನ್ನು ಬಳಸಲಾಗತ್ತೆ. ಸೊ ಇದನ್ನು ಅಮೆರಿಕದಲ್ಲಾದರೆ ಅಲ್ಲೂ ಕೂಡ ಸೇಮ್ ಇದೇ ರೀತಿಯಲ್ಲಿ ಬಳಸ್ತಾರೆ, ಬಟ್ ಅಲ್ಲಿ CPI ಅದ್ರ ಜೊತೆಗೆ PPI ಅಂತ ಕರೀತಾರೆ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಬಟ್ ಇಂಡಿಯಾಗೆ ಬಂದಾಗ ಇಂಡಿಯನ್ ಕಾನ್ಸೆಪ್ಟಲ್ಲಿ ಅದು ನಿಮಗೆ CPI ಆ್ಯಂಡ್ WPIನ ಎರಡನ್ನೂ ಕೂಡ ಹಣದುಬ್ಬರವನ್ನು ಅಳೆಯೋದಕ್ಕೆ ಅಥವಾ ಹಣದುಬ್ಬರವನ್ನು ಹೇಗಿದೆ ಅಂತ ದೇಶದಲ್ಲಿ ಚೆಕ್ ಮಾಡೋದಕ್ಕೆ ಬಳಸುವಂತಹ ಎರಡು ಸೂಚ್ಯಾಂಕಗಳೇ ಅದು ಗ್ರಾಹಕ ಬೆಲೆ ಸೂಚ್ಯಾಂಕ ಮತ್ತು ಮೊದಲಿಗೆ ಈ ಸಗಟು ಬೆಲೆ ಸೂಚ್ಯಾಂಕ ಅಂದರೆ ಏನು? ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೋಡ್ತಾ ಬಂದರೆ, ಯೂಶಲಿ ಸಗಟು ವ್ಯಾಪಾರದಿಂದ ಇತರ ವ್ಯಾಪಾರಗಳ ಬಗ್ಗೆ ನಮ್ಗೆ ಯೂಶಲಿ ಅಂದರೆ ಲೈಕ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ಅಂದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಹೋಲ್ಸೇಲ್ ಅಂದರೆ ಒಂದು ಅಗಾಧ ಪ್ರಮಾಣದಲ್ಲಿ, ಬೃಹತ್ ಪ್ರಮಾಣದಲ್ಲಿ ಸರಕುಗಳನ್ನು ಕೊಳ್ಳುವ ಮತ್ತು ಮಾರುವ ಇದರಲ್ಲಿನ ಬೆಲೆ ಏನೇನು ಚೇಂಜಸ್ ಇರುತ್ತೆ, ಸೊ ಅದನ್ನು ಯೂಶಲಿ ನಾವು ಏನಂತೀವಿ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತೀವಿ ಅಥವಾ ಸಗಟು ಬೆಲೆ ಅಂತೀವಿ. ಇಂಡಿಕೇಟರ್ ದಟ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ the changes in the price occurring in case of goods available for the wholesale in the ಮಾರ್ಕೆಟ್ನಲ್ಲಿ ಒಂದು ಹೋಲ್ಸೇಲ್ ಪ್ರಾಜೆಕ್ಟ್ನಲ್ಲಿ ಹೋಲ್ಸೇಲ್ ಸೇಲ್ ಅಥವಾ ಬೈ ಮಾಡ್ತಿದ್ದಾಗ ಆಗುವಂತಹ ಒಂದು ಏರಿಳಿತವನ್ನು ಅಳೆಯಲಿಕ್ಕೆ ಈ ಸಗಟು ಬೆಲೆ ಸೂಚ್ಯಾಂಕವನ್ನು ಬಳಸಲಾಗುತ್ತೆ. ಅಂದರೆ ವ್ಯಾಪಕವಾಗಿ ಬಳಸಲಾಗುವ ಹಣದುಬ್ಬರದ ಒಂದು ಸೂಚಕವಾಗಿದೆ ಅಂತಲೂ ಕೂಡ ನಮ್ಮಲ್ಲಿ ಇದನ್ನು ಕರೀತಾರೆ. ಸೊ ಇದನ್ನು ಯಾರಪ್ಪ ನಮಗೆ ಪಬ್ಲಿಷ್ ಮಾಡೋದು ಯಾರು ಅಂತ ನೋಡಿದಾಗ, ಯೂಶಲಿ ನಿಮಗೆಲ್ಲ ಗೊತ್ತಿದ್ದಂಗೆ ನಮಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇದೆಲ್ಲ, ಅದರದ ಆರ್ಥಿಕ ಸಲಹೆಗಾರ ಕಚೇರಿ ಅಂತ ಕರಿತೀವಿ, ಅಥವಾ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಅಂತ ಕರಿತೀವಿ. ಸೊ ಅವರು ಯೂಶಲಿ ನಮಗೆ ಸಗಟು ಬೆಲೆ ಸೂಚ್ಯಾಂಕವನ್ನು ನಮ್ಮಲ್ಲಿ ಅಳಿತಾರೆ, ಅಥವಾ ಅವರು ಯೂಶಲಿ ಅದನ್ನು ಲೈಕ್ ಮಂತ್ಲಿ ಅಥವಾ ಯಾವ ಏನು ಒಂದು ಪೀರಿಯಡ್ ಇರುತ್ತೆ ಆ ಪೀರಿಯಡಲ್ಲಿ ಅವರು ಯೂಶಲಿ ನಮಗೆ ವರದಿಯನ್ನು ಬಿಡುಗಡೆ ಮಾಡ್ತಾ ಬರ್ತಾರೆ. ಸೊ ಇದಕ್ಕೆ ಬೇಸ್ ಇಯರ್ ಅಂತಲೂ ಕೂಡ ಕರೀತಾರೆ, ಇನ್ನೊಂದ್ಸಲಿ ಮೂಲ ವರ್ಷ ಅಂತಲೂ ಕೂಡ ಕರಿತೀವಿ. ಅದು ಯೂಶಲಿ ನಮಗೆ 2017 ಮುಂಚೆ 4 and 5 ಇತ್ತು, ಬಟ್ ಈಗ 2017 ಈಚೆಗೆ ಬೇಸ್ ಇಯರ್ ಬಂದು ನಮಗೆ 2011 and 12 ಅಂತ ಕರಿತೀವಿ. ಅಂದರೆ ಬೇಸ್ ಇಯರ್ ಮೂಲ ವರ್ಷ, ಯಾವ ವರ್ಷದ ಮೇಲೆ ಇಟ್ಕೊಂಡು ನಾವು ಅಳಿತಾ ಇದ್ದೀವಿ ಅಂದರೆ ಚೇಂಜಸ್ ಏನೇನಾಗ್ತದೆ. ಫಾರ್ ಎಕ್ಸಾಂಪಲ್ 2011
11 and 12 ಲೈಕ್ 10 ರೂಪಾಯಿಗೆ ಇಷ್ಟು ಪ್ರಾಡಕ್ಟ್ ಬರ್ತಾ ಇತ್ತು ಅಥವಾ 10 ರೂಪಾಯಿಗೆ ಇಷ್ಟು ಪ್ರಾಡಕ್ಟ್ ವ್ಯಾಲ್ಯೂ ಇತ್ತು. ಈಗ ಅಂದರೆ 2024 ಏನು ನಡೀತಾ ಇದೆ ಅಥವಾ ಎಷ್ಟಿದೆ ಅನ್ನೋದನ್ನ ಒಂದು ಬೇಸಾಗಿ ಇಟ್ಕೊಂಡು ಅಳತೆ ಮಾಡೋದಕ್ಕೋಸ್ಕರ ಅದನ್ನು ಯೂಶಲಿ ಬೇಸ್ ಇಯರ್ ಅಂತ ಕರಿತೀವಿ. ಸೊ ಇದನ್ನು ಮಾಸಿಕವಾಗಿ ಪ್ರಕಟಿಸಲಾಗುತ್ತೆ. ಎವ್ರಿ ಮಂತ್ ಇದನ್ನು ಯೂಶಲಿ ಯಾರೋ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಅಥವಾ ಆರ್ಥಿಕ ಸಲಹೆಗಾರರ ಕಚೇರಿ ಪ್ರತಿ ತಿಂಗಳು ಈ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಸೊ ಈ WPI ಏನಾದರೂ ಮೇಲ್ಗಡೆ ಹೋಗ್ತಾ ಇದ್ರೆ ಯೂಶಲಿ ಆರ್ಥಿಕತೆಯಲ್ಲಿ ಹಣದುಬ್ಬರ ಒತ್ತಡವನ್ನು ಸೂಚಿಸುತ್ತೆ. ಅಂದರೆ ಯೂಶಲಿ WPI ಸೂಚ್ಯಂಕ ಅಥವಾ WPI ಏನಾದರೂ ರೇಖೆಗಳು ಈ ರೀತಿ ಮೇಲ್ ಅಪ್ ಹೋಗ್ತಾ ಇದ್ರೆ ಡೆಫಿನೆಟ್ಲಿ ಅದು ಆರ್ಥಿಕತೆಯಲ್ಲಿ ಎಕಾನಮಿನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಮೇಲೇರ್ತಾ ಇದೆ ಅಂತ ಯೂಶಲಿ ನಮ್ಗೆ ಅದು ತೋರಿಸ್ತಾ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಮಗೆ ನೆಕ್ಸ್ಟ್ ಇರುವಂಥ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕರಿತೀವಿ. ಅಂದ್ರೆ ಏನಿದು ಗ್ರಾಹಕ ಬೆಲೆ ಸೂಚ್ಯಂಕ ಅಂತಂದ್ರೆ, ಗ್ರಾಹಕ ಬೆಲೆ ಸೂಚ್ಯಂಕ ಇದೊಂದು ಅಂಕಿಅಂಶ ಆಗಿದ್ದು ಕಾಲಾನಂತರದಲ್ಲಿ ಹೌಸ್ ಹೋಲ್ಡ್ಸ್ ಅಂದ್ರೆ ಕುಟುಂಬಗಳು ಖರೀದಿಸಿದ ಸರಕು ಮತ್ತು ಸೇವೆಗಳ ಸರಾಸರಿ ಬೆಲೆ ಮಟ್ಟದಲ್ಲಿನ ಬದಲಾವಣೆಯನ್ನ ನಿರ್ಣಯಿಸಲು ಈ ಬೆಲೆಯನ್ನ ಅಥವಾ ಈ ಸೂಚ್ಯಂಕವನ್ನ ಬಳಸಲಾಗುತ್ತೆ. ಅಂದ್ರೆ ಹೆಸರು ಹೇಳುತ್ತೆ ಏನಂತ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ವಾಟ್ ಇಸ್ ಅ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಒಬ್ಬ ಏನು ಲೈಕ್ ಹೌಸ್ ಹೋಲ್ಡ್, ಇದು ಯೂಶಲಿ ಯಾವಾಗ್ಲೂ WPI ಬಂದು ಉತ್ಪಾದನೆಯ ಮೊದಲ ಹಂತದಲ್ಲಿದ್ದಾಗ ಈ ಉತ್ಪಾದನೆಯ ಕೊನೆಯ ಹಂತ ಅಂದ್ರೆ ಲಾಸ್ಟ್ ಕನ್ಸ್ಯೂಮರ್ ಯಾರಿರ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಹೌಸ್ ಹೋಲ್ಡ್ ಅಥವಾ ನಾನು ಒಂದು ಲಾಸ್ಟ್ ಒಂದು ಗ್ರಾಹಕ ಅಂತ ಕರ್ಕೊತೀನಿ. ಗ್ರಾಹಕ ನಾನೇನೋ ಒಂದು ಪ್ರಾಡಕ್ಟನ್ನು ಬೈ ಮಾಡಬೇಕಾದ್ರೆ ಆ ಪ್ರಾಡಕ್ಟನ್ನು ಬೆಲೆಯಲ್ಲಿನ ಏರಿಳಿತವನ್ನು ಅಳೆಯಲು ಈ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಯೂಶಲಿ ಬಳಸಲಾಗುತ್ತೆ. ಇದರ ಬೇಸ್ ಇಯರ್ ಬಂದು ನಿಮಗೆ 2012 ಅಂದರೆ ಯೂಶಲಿ 2012 ಮೂಲ ವರ್ಷವಾಗಿ ಅಥವಾ ಬೇಸ್ ಇಯರ್ ಆಗಿಟ್ಟುಕೊಂಡು ಯೂಶಲಿ CPI-ಯನ್ನು ಅಳೆಯಲಾಗುತ್ತೆ. ಈ ಹಣದುಬ್ಬರ ಮತ್ತು ಜೀವನ ವೆಚ್ಚವನ್ನು ನಿಭಾಯಿಸೋದಕ್ಕೆ ಸಹಾಯ ಮಾಡುವ ವ್ಯಾಪಕವಾಗಿ ಬಳಸಲಾಗುವ ಒಂದು ಆರ್ಥಿಕ ಅಂಕಿಅಂಶ ಅಂತಾನೆ ಕೂಡ ನಾವು ಇದನ್ನ ಕರೆಯಲಾಗುತ್ತೆ. ಅಂಡ್ CPI ಬ್ಯಾಸ್ಕೆಟಲ್ಲಿ ಅಂದರೆ ಈ ಕನ್ಸ್ಯೂಮರ್ ಪ್ರೈಸ್ ಬ್ಯಾಸ್ಕೆಟ್ನಲ್ಲಿ ಅಂದರೆ ಎಷ್ಟು ಪ್ರಾಡಕ್ಟ್ಗಳನ್ನ ಯೂಶಲಿ ನಾವು ಇದನ್ನ ಅಳಿತಾ ಬರ್ತೀವಿ. ಅಂದರೆ ಏನು ಪ್ರೈಸಸ್ ಜಾಸ್ತಿ ಆಗ್ತಾ ಇದೆಯಾ ಕಮ್ಮಿ ಆಗ್ತಾ ಇದೆಯಾ ಅಂತ ಎಷ್ಟು ಪ್ರಾಡಕ್ಟ್ಗಳನ್ನ ಯೂಶಲಿ ನಾವು ಅಳಿತಾ ಬರ್ತಾ ಇದೀವಿ ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ 448 ಪ್ರಾಡಕ್ಟ್ಗಳನ್ನು ಬರೋಬ್ಬರಿ 448 ಪ್ರಾಡಕ್ಟ್ಗಳನ್ನು ಅಳಿತಾ ಬರ್ತಿರ್ತೀವಿ, ಅದು ಬ್ಯಾಸ್ಕೆಟ್ನಲ್ಲಿ ಇಟ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಸಿಟಿಗೆ ಬಂದಾಗ ಅಂದರೆ ಸಿಟಿ ಏರಿಯಾಸ್ ಅಥವಾ ಈ ನಗರಗಳಲ್ಲಿ ಬಂದಾಗ 460 ಸರಕು ಅಥವಾ ಸೇವೆಗಳನ್ನು ಯೂಶಲಿ ನಾವು ಈ CPI-ನಲ್ಲಿ ಇಟ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಈ CPI-ಯನ್ನು ಯೂಶಲಿ 4 ಆರ್ಥಿಕತೆಯಲ್ಲಿ ಈ 4 ಸೂಚ್ಯಂಕವನ್ನು, ಈ ಗ್ರಾಹಕ ಬೆಲೆ ಸೂಚ್ಯಂಕ ಏನಿದೆ ಅದನ್ನು 4 ವಿಭಿನ್ನ ಆರ್ಥಿಕ ಗುಂಪುಗಳಾಗಿ ಒಳಗೊಂಡಿರುತ್ತೆ. ಅಂದರೆ ಆರ್ಥಿಕವಾಗಿ ವಿಭಿನ್ನ 4 ಗುಂಪುಗಳಾಗಿ ಇದು ಮಾಡಿರ್ತೀವಿ. ಸೊ ಅದ್ರಲ್ಲಿ ಮೊದಲಿಗೆ ಕೈಗಾರಿಕಾ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕ ಅಂತಿರುತ್ತೆ, ಇನ್ನೊಂದು ಕೃಷಿ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕ, ಇನ್ನೊಂದು ಗ್ರಾಮೀಣ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕ, ಇನ್ನೊಂದು ನಾನ್ ಮ್ಯಾನ್ಯುವಲ್ ಉದ್ಯೋಗಿಗಳಿಗೆ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಇರುತ್ತೆ. ಇವೆರಡು ನಿಮಗೆ ಎಲ್ಲನೂ ಗ್ಯಾಪ್ನ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಇವಿಷ್ಟು ಬೆಲೆ ಸೂಚ್ಯಂಕದಲ್ಲಿರುವಂತಹ ಒಂದಿಷ್ಟು ಅಂಶಗಳು. ಹಾಗಿದ್ರೆ ಏನಿದು ಡಿಫ್ರೆನ್ಸ್, ಬೇಸಿಗಾಗಿ CPI-ಗೂ WPI-ಗೂ ಏನು ಡಿಫ್ರೆನ್ಸ್ ಅಂತ ನೋಡೋದಾದರೆ, ಯೂಶಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಲೈಕ್ ನಿಮ್ಗೆ ಇಲ್ಲಿ ಪ್ಯಾರಾಮೀಟರ್ಸ್ ಕೊಡ್ತಾ ಹೋಗಿದ್ದೀನಿ. ಆ್ಯಂಡ್ ಇಲ್ಲಿ CPI ಬಗ್ಗೆ ಆ್ಯಂಡ್ WPI-ಗೆ ಡಿಫ್ರೆನ್ಸ್ ಏನೇನಿದೆ, ಸೊ ಏನಿದು ಅಂತ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಈ ಅರ್ಥದಲ್ಲಿ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ನಿಮ್ಗೆ ಮೊದಲೇ ಹೇಳಿದೆ, CPI ಅಂದರೆ ಅದು ಚಿಲ್ಲರೆ ಮಟ್ಟದಲ್ಲಿ ಅಂದರೆ ಎಂಡ್ ಹಂತದಲ್ಲಿ, ಅಂದರೆ ಗ್ರಾಹಕರು ತೆಗೆದುಕೊಳ್ಳುವ ಮುನ್ನ ಸರಕುಗಳ ಬೆಲೆಯಲ್ಲಿನ ಏರಿಳಿತವನ್ನು ಅಳೆಯೋದಕ್ಕೆ CPI-ನ ಬಳಸ್ತೀವಿ. ಬಟ್ WPI ಯಾವಾಗ್ಲೂ ಸಗಟು ಬೆಲೆಗಳಲ್ಲಿ ಅಂದರೆ ಸಗಟು ಸರಕುಗಳನ್ನು ಬೈ ಮಾಡಬೇಕಾಗಿದ್ರೆ, ಸರಕುಗಳನ್ನು ಒಂದು ಸಗಟು ಪ್ರಮಾಣದಲ್ಲಿ ಅಂದರೆ ಹೋಲ್ಸೇಲ್ ಆಗಿ ಏನಾದರೂ ಬೈ ಮಾಡಬೇಕಾದ್ರೆ ಇರುವಂತಹ ಒಂದು ಬೃಹತ್ ಪ್ರಮಾಣದಲ್ಲಿ ಮಾರಾಟವಾಗುವ ಸರಕುಗಳ ಒಂದು ಸರಾಸರಿ ಸಗಟು ಬೆಲೆಯಲ್ಲಿನ ಬದಲಾವಣೆಗಳನ್ನು ನಾವು WPI ಅಂತ ಕರಿತೀವಿ. ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕೂಡ ಕರಿತೀವಿ. ಅದ್ರ ಜೊತೆಗೆ ಯಾರು ಪ್ರಕಟಿಸ ಮಾಡೋರು, ಇದನ್ನು ಯಾರು ಇಶ್ಯೂ ಮಾಡ್ತಾರೆ ಅಂತ ನೋಡಿದ್ರೆ ನಮ್ಗೆ ಯೂಶಲಿ NSO ಅಂತ ಕರಿತೀವಿ. ಅಂದರೆ ಯೂಶಲಿ CPI ಏನಿದೆ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ಯೂಶಲಿ ನಮ್ಮಲ್ಲಿ ಬಿಡುಗಡೆ ಮಾಡುವಂಥದ್ದು ಯಾರು, NSO. ಅದೇ ರೀತಿಯಲ್ಲಿ ನಮಗೆ ಈ WPI ಬಂದರೆ ಯಾರು ನಮಗಲ್ಲಿ ಇಶ್ಯೂ ಮಾಡ್ತಾರೆ, WPI ಬಂದಾಗ ನಮಗೆ ಸೆಂಟ್ರಲ್ ಸ್ಟಾಟಿಸ್ಟಿಕ್ ಆಫೀಸ್ ಅಂತಲೂ ಕೂಡ ಕರಿತೀವಿ, ಅಥವಾ ನಮಗೆ NSO ಅಂತಲೂ ಕರಿತೀವಿ. ಅಂದರೆ ಸೆಂಟ್ರಲ್ ಸ್ಟಾಟಿಸ್ಟಿಕ್ಸ್ ಆಫೀಸ್ ಅಂಡರಲ್ಲಿ ಬಿಡುವಂತಹ NSO ಅಥವಾ CSO ಅಂತಲೂ ಕೂಡ ಕರಿತೀವಿ. CSO ಆಫೀಸ್ ಅಂಡರಲ್ಲಿರುವಂತಹ NSO ಅಂದರೆ ಲೈಕ್ ಇವರು ನಮಗೆ CPI-ನ ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಇನ್ನು ನಮಗೆ WPI ಬಂದು ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಅಂತ ಕರಿತೀವಿ, ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. ಆ್ಯಂಡ್ ಇದಕ್ಕೆ ಮೂಲ ವರ್ಷ ಅಥವಾ ಬೇಸ್ ಇಯರ್ ಅಂತ ನಿಮ್ಗೆ ಅವಾಗಲೇ ಹೇಳ್ತಾ ಬಂದೆ. ಬೇಸ್ ಇಯರ್ ಯಾವುದಿದೆ, ಬೇಸ್ ಇಯರ್ ಅಂದರೆ ಯೂಶಲಿ CPI-ಗೆ 2012 ಇದೆ ಆ್ಯಂಡ್ WPI-ಗೆ 11 and 12 ಇಟ್ಕೊಂಡಿದ್ದೀವಿ. 11 and 12 ಯೂಶಲಿ ಇದು ಎಕನಾಮಿಕ್ ಇಯರ್ ಅಂತ ಕರಿತೀವಿ. ಅಂದರೆ ನಮ್ಗೆ ಯಾವಾಗ್ಲೂ ಏಪ್ರಿಲ್ 1 ಮಾರ್ಚ್ 31 ಒಂದು ಡೇಟನ್ನು ಹೊಂದಿರುತ್ತೆ. ಇದು ಎವ್ರಿ ಜಾನ್ವರಿ ಟು ಡಿಸೆಂಬರ್ವರೆಗೂ, January 1 ಡಿಸೆಂಬರ್
ಟು ಡಿಸೆಂಬರ್ 31 ಇರುತ್ತೆ. ಇದು ಯೂಶಲಿ ನಮಗೆ ಏಪ್ರಿಲ್ 1 ಹಿಡಿದು ಮಾರ್ಚ್ 31 ಇರುತ್ತೆ. ಅದು ಕ್ಯಾಲೆಂಡರ್ ಯಾವುದು ಅಂತ ನಿಮ್ಗೆ ಯೂಶಲಿ ಅದು ಗೊತ್ತಿರಬೇಕಾಗತ್ತೆ. ಅದ್ರ ಜೊತೆಗೆ ಯಾರು ಇದನ್ನು ಪ್ರಕಟಣೆ ಮಾಡುತ್ತೆ, ಯಾರು ಎಷ್ಟು ಪಬ್ಲಿಷ್ ಲೈಕ್ ಆವರ್ತನ ಏನು, ಲೈಕ್ ಫ್ರೀಕ್ವೆನ್ಸಿ ಏನು ಅಂತ ನೋಡಿದಾಗ CPI ಮಾಸಿಕವಾಗಿ ತಿಂಗಳು ಕೂಡ ನಮ್ಮಲ್ಲಿ ಇದನ್ನು ಇಶ್ಯೂ ಮಾಡ್ತಾ ಬರ್ತಾರೆ ಅಥವಾ ಅದನ್ನು ಪಬ್ಲಿಷ್ ಮಾಡ್ತಾ ಬರ್ತಾರೆ. ಬಟ್ WPI ಬಂದು ಯೂಶಲಿ ಇದನ್ನು ವಾರದ ಆಧಾರದ ಮೇಲೆ, ಅಂದರೆ ಎವ್ರಿ ವೀಕ್ ಯೂಶಲಿ ಇದನ್ನು ನಾವು ಲೈಕ್ ಪಬ್ಲಿಷ್ ಮಾಡ್ತಾ ಬರ್ತಾರೆ ಅಥವಾ ಪ್ರಕಟಣೆ ಮಾಡ್ತಾ ಬರ್ತಾರೆ. ಯೂಶಲಿ ಇದನ್ನು ತಿಂಗಳಲ್ಲಿ 14th ಅಂದರೆ 14ನೇ ತಾರೀಕು, ಪ್ರತಿ ತಿಂಗಳ 14ನೇ ತಾರೀಕು ಯೂಶಲಿ ಇದನ್ನು ಪಬ್ಲಿಷ್ ಮಾಡ್ತಾರೆ. ಅದ್ರ ಜೊತೆಗೆ ಈ WPI ಯೂಶಲಿ ಯಾವಾಗಲೂ ಇದನ್ನು ನಾವು ಲೈಕ್ ಗುರುವಾರದಲ್ಲಿ, ವಾರದ ಗುರುವಾರದಲ್ಲಿ ಅಥವಾ ಇನ್ ಥರ್ಸ್ಡೇ ಅಂತ ಕರಿತೀವಿ, ಯೂಶಲಿ ಥರ್ಸ್ಡೇಸ್ ಯಾವಾಗ್ಲೂ WPI ಪಬ್ಲಿಷ್ ಮಾಡ್ತಾ ಬರ್ತಾರೆ. ಸೊ ಇನ್ನು ಅಳತೆನ ನೋಡೋದಾದ್ರೆ, ಸೊ ಇನ್ನು ಯಾವ್ದು ಯೂಶಲಿ ನಾವು ಇದು ಮಾಡೋದು, ಯೂಶಲಿ ಇದು ವಹಿವಾಟಿನ ಅಂತಿಮ ಹಂತ. CPI ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೀನಿ, ಇದು ನಾವು ಗ್ರಾಹಕರ ಹಂತದಲ್ಲಿ ಇದನ್ನ ನಾವು ಅಳತೆ ಮಾಡೋದಕ್ಕೆ ಬಳಸಿದ್ರೆ, ಇದು ವಹಿವಾಟಿನ ಮೊದಲ ಹಂತದಲ್ಲಿ, ಅಂದ್ರೆ ಯೂಶಲಿ ಟ್ರಾನ್ಸಾಕ್ಷನ್ ಫಸ್ಟ್ ಹಂತದಲ್ಲೇ, ಅಂದ್ರೆ ಸಗಟು ಬೆಲೆ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಯೂಶಲಿ ಅದನ್ನ ಇದು ಮಾಡ್ತಾ ಬರ್ತೀವಿ. ಅಂಡ್ ಯಾರು ಇದಕ್ಕೆ ಪೇ ಮಾಡ್ತಾರೆ ಅಥವಾ ಯಾರು ಬೆಲೆ ಪಾವತಿಸೋರು ಅಂತ ನೋಡಿದಾಗ, ಯೂಶಲಿ CPIಗೆ ಬಂದು ಯಾವಾಗ್ಲೂ ಬೆಲೆ ಪಾವತಿ ಮಾಡುವಂತಹವರು ಗ್ರಾಹಕರು ಅದನ್ನ ಪೇ ಮಾಡ್ತಾ ಬರ್ತಾರೆ. ಅವರಲ್ಲಿ ಆಗುವಂತ ಏರಿಳಿತವನ್ನ, ಪೇನಲ್ಲಿ ಗ್ರಾಹಕರ ಒಂದು ಬೆಲೆಯಲ್ಲಿ ಆಗುವಂತ ಏರಿಳಿತವನ್ನ ಯೂಶಲಿ CPI ಇದು ಮಾಡಿದ್ರೆ, WPI ಬಂದು ಸಗಟು ವಿತರಕರು ಅಥವಾ ತಯಾರಕರು ಪೇ ಮಾಡಿ ಅಥವಾ ಇದು ಮಾಡುವಂತಹ ಇದನ್ನ ಯೂಶಲಿ ನಾವು ಇದು ಮಾಡ್ತೀವಿ. ಇನ್ನು ಎಷ್ಟು ಸರಕುಗಳು CPI ಅಂಡರ್ ಅಲ್ಲಿ ಇದೆ ಅಂದ್ರೆ, CPI ನಲ್ಲಿ 448 ಗ್ರಾಮೀಣ ಪ್ರದೇಶಗಳಲ್ಲಿ ಅಂಡ್ ನಗರ ಪ್ರದೇಶಗಳಲ್ಲಿ ನಿಮ್ಗೆ ಅವಾಗಲೇ ಹೇಳ್ದಂಗೆ 660 ಪ್ರಾಡಕ್ಟ್ಗಳು ಅಥವಾ ಸರಕುಗಳು CPI ಅಂಡರ್ ಅಲ್ಲಿ ಇದೆ. ಇನ್ನು WPI ನಲ್ಲಿ ಬಂದಾಗ ನಿಮಗೆ WPI ನಲ್ಲಿ ಬರೋಬ್ಬರಿ 697 ಸರಕುಗಳು ಯೂಶಲಿ ನಮಗೆ ಈ ಬ್ಯಾಸ್ಕೆಟ್ ಅಲ್ಲಿ, WPI ಬ್ಯಾಸ್ಕೆಟ್ ಅಲ್ಲಿ ಕಂಡು ಬರ್ತವೆ. ಇನ್ ಸರ್ವಿಸಸ್ ಯಾವ್ದ್ರಲ್ಲಿ ಆಡ್ ಆಗಿರುತ್ತೆ, CPI ನಲ್ಲಿ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಲ್ಲಿ ಯೂಶಲಿ ಸೇವೆಗಳು ಆಡ್ ಆಗಿರುತ್ತೆ. ಅಂದ್ರೆ ನಮಗೆ ವಸತಿ ಆಗಿರ್ಬೋದು ಅಥವಾ ಲೈಕ್ ಶಿಕ್ಷಣ ಆಗಿರ್ಬೋದು, ವೈದ್ಯಕೀಯ ಲೈಕ್ ಮೆಡಿಕಲ್ ಕೇರ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಮ್ಗೆ ಯೂಶಲಿ ಆಡ್ ಮಾಡಿರ್ತಾರೆ. ಬಟ್ ಇದಕ್ಕೆ ಬಂದಾಗ WPI ಬಂದಾಗ ಸರ್ವಿಸಸ್ನ ಯೂಶಲಿ ಆಡ್ ಮಾಡಿರೋದಿಲ್ಲ. ಸೊ ಅದು ಕೂಡ ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕಾಗತ್ತೆ. ಸರ್ವಿಸಸ್ ಇಲ್ಲಿ ಆಡ್ ಆಗಿರಲ್ಲ, ಇಲ್ಲಿ ಆಡ್ ಆಗಿರುತ್ತೆ. ಅಂಡ್ ಯಾವ ಪ್ರಾಡಕ್ಟ್ ನಿಮಗೆ ಇಲ್ಲಿ ಯೂಶಲಿ ಇರುತ್ತೆ ಅಂತ ನೋಡಿದಾಗ, ಶಿಕ್ಷಣ ಆಗಿರ್ಬೋದು, ಸಂವಹನ ಕಮ್ಯುನಿಕೇಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಕ್ಲಾತ್ಸು, ಫುಡ್ಸು, ಬೆವರೇಜಸ್ಸು, ಅಕೊಮೊಡೇಷನ್, ಮೆಡಿಕಲ್ ಕೇರ್, ಈ ರೀತಿಯಾದಂತಹ ಪ್ರಾಡಕ್ಟ್ ಎಲ್ಲವೂ ಕೂಡ ಅಂಡರ್ CPI ಅಲ್ಲಿ ಬರುತ್ತೆ. ಆ್ಯಂಡ್ ಯೂಶಲಿ WPI ನಲ್ಲಿ ಯಾವ್ಯಾವ ಬರುತ್ತೆ ಅಂದರೆ, ಖನಿಜಗಳು, ಮೆಟಲ್ಸು, ಮಿಷನರೀಸು, ಲೈಕ್ ಮೆಟಲ್ಸು ಆ್ಯಂಡ್ ಈ ಥರ ಉತ್ಪಾದನಾ, ಹೊಳಹರಿವು ಮತ್ತು ಮಧ್ಯವರ್ತಿ ವಸ್ತುಗಳು ಏನೇನಿರುತ್ತೆ ಅವೆಲ್ಲವೂ ಕೂಡ WPI ಅಂಡರಲ್ಲಿ ಬರುತ್ತೆ. ಸೊ ಇದಿಷ್ಟು ನಿಮಗೆ ಬೇಸಿಕ್ ಆಗಿರುವಂತಹ ಡಿಫ್ರೆನ್ಸು. ಐ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಅಂದರೆ WPI ಅಂದ್ರೇನು, CPI ಅಂದ್ರೇನು. WPI ಯಾವಾಗ್ಲೂ ಒಂದು ಯೂಶಲಿ ಲೈಕ್ ಹೋಲ್ಸೇಲ್ ಪ್ರೈಸ್ ಇದ್ದಾಗ, ಹೋಲ್ಸೇಲ್ ಹಂತದಲ್ಲಿ ಒಂದು ಬೆಲೆಯಲ್ಲಿ ಆಗುವಂತಹ ಬದಲಾವಣೆಯನ್ನು ಕಂಡುಹಿಡಿಯೋದಕ್ಕೆ ಅಥವಾ ಹಣದುಬ್ಬರವನ್ನು ಕಂಡುಹಿಡಿಯೋದಕ್ಕೆ ಬಳಸಲಾಗುತ್ತೆ. ಬಟ್ CPI ಬಂದು ಗ್ರಾಹಕರ ಮಟ್ಟದಲ್ಲಿ ಗ್ರಾಹಕರ ಒಂದು ಬೆಲೆಯಲ್ಲಿ ಏರಿಳಿತವನ್ನು ಅಧ್ಯಯನ ಮಾಡೋದಕ್ಕೆ ಅಥವಾ ಒಂದು ಕಂಡುಹಿಡಿಯೋದಕ್ಕೋಸ್ಕರ CPIಯನ್ನು ಯೂಶಲಿ ನಾವು ಬಳಸಲಾಗುತ್ತೆ. ಬೆಳೆಸ್ತಾರೆ ಭಾರತದಲ್ಲಿ, ಇವೆರಡನ್ನೂ ಅಧಿಕವಾಗಿ ಬಳಸಲಾಗುತ್ತೆ. ಇವೆರಡನ್ನೂ ಕೂಡ ಭಾರತದಲ್ಲಿ ಒಂದು ಹಣದುಬ್ಬರವನ್ನ ಅಥವಾ ಇನ್ಫ್ಲೇಷನ್ನ ಏರಿಳಿತವನ್ನ ಕಂಡುಹಿಡಿಸೋದಕ್ಕೆ ಅಥವಾ ಗುರುತಿಸೋದಕ್ಕೋಸ್ಕರ ಇವೆರಡನ್ನೂ ಕೂಡ ನಾವು ಬಳಸಲಾಗತ್ತೆ. ಸೊ ಇದಿಷ್ಟು CPI ಮತ್ತು WPI ಬಗೆಗಿನ ಮಾಹಿತಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನಿಮ್ಮ ಕಮೆಂಟ್ ಸೆಕ್ಷನ್ ಹಾಕಿ ಆ ಡೌಟ್ನ ಕ್ಲಿಯರ್ ಮಾಡ್ತಾ ಬರ್ತೀವಿ. ಸೊ ಹೀಗೆ ನಮ್ಮ ವಿಡಿಯೋಸ್ನ ಲೈಕ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.